उत्तमं ज्येष्ठराजं ब्रह्मणां ब्रह्मणस्पदानुशृण्वन्नोतिभिः सीदसादनम् ॐ महागणाधिपतये ಬೇಸಿಕ್ ಮೂವ್ಮೆಂಟ್ಸ್ ಹುಡುಗರಿಗೆ ಕಲಿಸ್ಬೇಕು. ನಾನು 1 2 3 ಹೇಳ್ತೀನಿ, ನೀವು ಫಾಲೋ ಮಾಡು. ಓಕೆ, 1 2 3 4 1 2 3 4 1 2 3 4 1 2 3 4 1 2 3. Good. Master, we got it. We'll do together, okay? Yeah, that's better. Okay. Okay, you come. Yes, you follow me. Yes, ready? 1 2 3 4 1 2 3 4 1. ಯಾಕೆ ರೇಖಾ ತುಂಬಾ ಸ್ಲೋ ಆಗ್ತಿದೆ? ಸ್ಟೆಪ್ಸ್ ಕರೆಕ್ಟ್ ಆಗಿ ಮಾಡ್ಬೇಕು, ಗೊತ್ತಾಯ್ತಾ? ಓಕೆ, ರೆಡಿ? ಸ್ಟಾರ್ಟ್. 1 2 3 4 1 2 3 4 1 2 3 4 1 2 3 4 1 2 3 4.
ನಾನು ಗಾ ಮಾತಾಡ್ತಾ ಇದ್ದೀನಿ. ಮಾಲ್ ಸಮೇತ ಬರ್ತಾ ಇದ್ದೀನಿ. ಮಾಮೂಲಿ ಜಾಗ ಗೊತ್ತಿದೆಯಲ್ಲ, ಅಲ್ಲಿಗೆ ಬಂದ್ಬಿಡಿ. ಓಕೆ ಓಕೆ. ಹಲೋ, ನಾನು ಮಾತಾಡ್ತಾ ಇದ್ದೀನಿ. ಹಾ ಗೊತ್ತಾಯ್ತು. ಓಕೆ, ಬರ್ತಾ ಇದ್ದೀನಿ. ಆಯ್ತು, ಬಾಯ್. ಬೇಗ ಕಮ್ ಆನ್, ಫಾಸ್ಟ್. ಅಲ್ಲಿ ಹೋಗಿದ್ದಾರೆ. ಬೇಗ ಎಲ್ಲ ಹೋದ್ಲು ಅವಳು. ಈ ಕಡೆ ಹೋಗಿರ್ಬೇಕು, ನೋಡೋಣ ಬನ್ನಿ. ಕೈಗೆ ಬಂದದ್ದು ಬಾಯಿಗೆ ಬರ್ದಂಗ ಆಗೋತಲ್ಲ. ಮತ್ತೇನ್ರ ಮಾಡಿದೀಗ? ತಪ್ಪಿಸ್ಕೊಂಡ್ಬಿಟ್ಲು. ಸರಿ, ಇಲ್ಲೇ ಕೂತ್ಕೊಂಡು ಉಣ್ಣಾಕನ ಬನ್ನಿ. ಎಲ್ಲೋಗ್ತಾಳೋ ನಮ್ ಕೈಗೆ ಸಿಗ್ದೆ. ಬಂದಲ್ಲ, ಮೊದ್ಲ ಕೆಲಸ ಮಾಡೋಣ ನಡಿ. ಅಲ್ಲಿ ಆ ದಾಂಡಿಗರು ನನ್ನ ನಟಿಸ್ಕೊಂಡ್ ಬರ್ತಾ ಇದಾರೆ. ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಬನ್ನಿ ಬೇಗ ಇಲ್ಲಿಂದ ಹೊರಡೋಣ. ಬೆಳಿಗ್ಗೆಯಿಂದ ಒಂದ್ ಕೇರಿ ಬೀದಿ ಅಲಿತಾ ಇದೀವಲ್ಲ, ಒಂದಾದ್ರೂ ಕೇಸ್ ಸಿಗೋದು ಬೇಡವಾ ನಮ್ಗೆ? ಏನಪ್ಪ, ಒಂದಾದ್ರೂ ಕೇಸ್ ಸಿಗೋದು ಬಿಡ್ವಾ? ಅಲ್ಲಿ ಸಾಹೇಬ್ರು ನೋಡಿದ್ರೆ ಕೇಸ್ ಹಿಡ್ಕೊಂಬನ್ನಿ ಅಂತ ಬೈತಾ ಇದ್ದಾರೆ. ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಛೇ, ಹಾಳ ಡ್ಯೂಟಿನೋ. ಹೋಗ್ಲಿ, ಒಂದ್ ಹೆಣರಾದ್ರೂ ಸಿಗೋದು ಬೇಡವಾ? ನೀನ್ ಹೆಣ ಅಂತ ಯಾಕೋ ಅಭಿಷೇಕನ ನುಡಿತೀಯಾ? ಹಣ ಅಂತ ಶುಭಶಕನ ನುಡಿಯೋ. ಶಕನ ಹೇಳಕ ಅಲ್ಲಿನ ರಂಗಣ, ಎಲ್ ನೋಡು ಯಾರು ಗುಂಡಾಕ್ತವ್ರೆ. ಪೊಲೀಸರು ಬರ್ತಾವ್ರು. ಏಯ್, ಸುಮ್ನೆ ಕುಡಿಯಲ್ಲ. ಅವ್ರಿಗೆ ಯಾಕೆ ಎದ್ರಿಕೋತ ಕುಡಿಯೋ? ಪಬ್ಲಿಕ್ ಪ್ಲೇಸ್ ಅಲ್ಲಿ ಗುಂಡ್ ಹಾಕ್ತಾವ್ರಲ್ಲ. ಚಂಬು ಹೊಡಿತು ನಮ್ಮಿಬ್ಬರಿಗೂ ಜಾಕ್ ಪಾಟು. ನಡಿ ಮತ್ತೆ, ನಡಿ ನಡಿ. ಯಾರಯ್ಯ ನೀವು? ಮರದ ಕೆಳಗಡೆ ಕುತ್ಕೊಂಡು ಏನಯ್ಯ ಮಾಡ್ತಿದ್ದೀರಾ ಇಲ್ಲಿ? ಕುಡಿತಾ ಇದೀವಿ, ನೋಡಿದ್ರೆ ಗೊತ್ತಾಗಲ್ಲ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಮರದ ಕೆಳಗೆ ಧೈರ್ಯವಾಗಿ ಗುಂಡಾಕ್ತಾ ಇದೀರಲ್ಲ. ನಡೆದ ಸ್ಟೇಷನ್ಗೆ. ಮರದ ಕೆಳಗೆ ಕೂತ್ಕೊಂಡು ಕುಡಿಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಹಿಂಗ್ ಮಾತಾಡ್ತಾ ಇದ್ದೀನಿ ನಾನು. ಯಾರು ಹಲಾಲ್ ಟೋಪಿ ನನ್ನ ಮಕ್ಳು ಇದ್ದಂಗೆ ಕಾಣ್ತಾರೆ ರಂಗಣ್ಣ. ನಮಗೆ ರೂಲ್ಸ್ ಹೇಳ್ಕೊಡಕ್ ಬರ್ತಾನಲ್ಲ ಇವನು. ರಂಗಣ್ಣ, ಈ ನನ್ನ ಮಕ್ಕಳನ್ನ ಪೊಲೀಸ್ ಸ್ಟೇಷನ್ ಎತ್ಕೊಂಡು ಹೋಗಿ ಏರೋಪ್ಲೇನ್ ಎತ್ಬಿಡೋದು. ಅಲ್ಲ, ನಮ್ಗೆ ರೂಲ್ಸ್ ಹೇಳ್ಕೊಡಕ್ ಬರ್ತೀರೇನ್ರು? ನಡೀರೋ ಸ್ಟೇಷನ್ಗೆ. ಮಠ ಮಧ್ಯಾಹ್ನ ಮರದ ಕೆಳಗೆ ಗುಂಡ್ ಹಾಕ್ತಾ ಕೂತಿದ್ರೆ ರಂಗಣ್ಣ, ಯಾವ್ದು ಫಾರಿನ್ ಮಾಲ್ ಇದ್ದಂಗದೆ ಹೆಂಗ ಬಾಟ್ಲಲ್ಲಿ ಸ್ವಲ್ಪ ಉಳ್ಸವ್ರಲ್ಲ, ಹಂಗೆ ಲಪ್ಪ ಅಂತ ಎತ್ಬಿಡವ. ಡ್ಯೂಟಿ ಡ್ಯೂಟಿ ಡ್ಯೂಟಿ. ನಾವು ಡ್ಯೂಟಿ ಮೇಲೆ ಇದೀವಿ. ಮಠ ಮಧ್ಯಾಹ್ನ ಮರದ ಕೆಳಗಡೆ ಡ್ಯೂಟಿಲಿರೋ ಪೊಲೀಸರು ಕುಡಿತಾರಲ್ವಾ? ನಮ್ಮನ್ನ ಕುಡುಕು ಅಂತ ಹೇಳ್ತೀರೇನ್ರು? ನಡೆಯುವ ಸ್ಟೇಷನ್ಗೆ. ಇರಿ ಸ್ವಾಮಿ, ಸ್ವಲ್ಪ ಇರಿ. ಅಲ್ಲಿ ತನಕ ಯಾಕೆ ಹೋಗ್ತೀರಾ? ಅಲ್ಲಿ ಹೊಸ ಮಾಲ್ ಇದೆ ಅಲ್ವೇನ್ರ? ಸೂಪರ್ ಮಾಲ್ ಇದೆ ನೋಡೋದ? ಹೌದಾ? ಸರ್ ತಗೊಳ್ಳಿ ಸರ್. ನಾವು ಡ್ಯೂಟಿ ಮೇಲೆ ಇದೀವಿ ಅಂತ ಹೇಳಿಲ್ವಾ? ನಿಮ್ ಡ್ಯೂಟಿ ನಮ್ಗೆ ಗೊತ್ತಿಲ್ವಾ? ನಿಮ್ ಮಾಡ್ತಾರೆ. ಕೊಡ ಇಲ್ಲಿ ಸರ್, ಒಂದ್ ಅರ್ಧ ಇದೆ. ಇಬ್ರು ಬೈಟು ಮಾಡ್ಕೊಂಡ್ಬಿಡಿ. ತಗೊಳ್ಳಿ ಸರ್. ನಮಗೆ ಎಂಜಲು ಕೊಡಕ್ ಬರ್ತೀರಾ? ನಾವು ಎಂಜಲೆಲ್ಲ ಕುಡಿಯೋದಿಲ್ಲ ಕಣಯ್ಯ. ನಡಿ ಸ್ಟೇಷನ್ಗೆ. ಸರ್ ನನ್ ಮಾತು ಕೇಳಿ ಸರ್. ನೀವು ಸರ್ ಇರೋ ಬಾಟ್ಲ ನಿಮ್ಗೆ ಕೊಟ್ಬಿಡ್ತಾ ಇದ್ವಿ, ಆದ್ರೆ ನಮ್ಗೆ ಶಾರ್ಟೇಜ್ ಸರ್. ಅದಕ್ಕೆ ನಾವೇ ಒಂದೊಂದು ಸಿಪ್ ಹೊಡಿತಾ ಇದೀವಿ. ನೋಡಿ, 4 ಜನ ಇದೀವಿ. ಏನೇ ಇದು ಗೊತ್ತಾ? ಒಳ್ಳೆ ಮಾಲು. ಇಲ್ಲೇ ಸ್ಮೆಲ್ ಬರ್ತಾ ಇದೆ. ಬಿಡೋದ್ ಬೇಡ ಕಣಯ್ಯ. ಬಿಟ್ರೆ ನಾವು ಕೆಟ್ವಿ. ತಗೊಂಡೋಣ, ಏನಂತೀಯ? ಈಗ ನಾವು ಡ್ಯೂಟಿ ಮೇಲೆ ಇದೀವಿ. ಮನೆ ಹೋಗಿ ತಗೋತೀವಿ. ಕುಡಿ. ಸರಿ, ನಾವು ಕುಡ್ದಿರೋ ಅರ್ಧ ಬಾಟ್ಲ್ ಇದೆ, ತಗೊಂಡೋಗ್ತೀರಾ? ಏನಯ್ಯ, ಅರ್ಧ ಬಾಟ್ಲಿನ? ನಡ್ರಿ ಸ್ಟೇಷನ್ಗೆ. ಆಯ್ತು. ಆ ಬಾಟ್ಲು ಕೊಟ್ಬಿಡ್ರಪ್ಪ. ಇನ್ಸ್ಪೆಕ್ಟ್ರು, ಸದ್ಯ ತೊಲಗಿದ್ರು. ಇರೋ ಒಂದು ಬಾಟ್ಲು ಕೊಟ್ಟು ನಾವೇನ್ ಮಾಡ್ಬೇಕಾಗಿತ್ತು? ಇನ್ಸ್ಪೆಕ್ಟರ್ ಅಂದ ತಕ್ಷಣ ಹೆಂಗ್ ಮಾಯ ಆಗೋಗ್ಬಿಟ್ರು. ಡಾರ್ಲಿಂಗ್, ನಾನ್ ಮನಸ್ಸು ಮಾಡಿದ್ರೆ ನಿನ್ ಮಾಡಲಿಂಗ್ ಫೀಲ್ಡ್ ಅಲ್ಲಿ ಒಳ್ಳೆ ಟಾಪ್ ಲೆವೆಲ್ ಕೊಡಿಸ್ತೀನಿ. ಓಕೆ, I'll give full support. Don't worry. Okay? ಅವರೇ ಕಣ.
ನಿಮ್ಗೆ ಏನಾಗಬೇಕಾಗಿತ್ತು? ಯಾಕೆ ಫಾಲೋ ಮಾಡ್ತಿದ್ದೀರಾ? ಇಲ್ಲ, ಸುಮ್ನೆ ವಾಕಿಂಗ್ ಹೋಗ್ತಾ ಇದೆ ಸರ್. ನಿಮ್ಮನ್ನ ನೋಡಿ ಹಂಗೆ ಹಿಂದೆಗಡೆ ಬಂದು ಅಷ್ಟೇ ಸರ್. ಇಲ್ಲ ಸರ್, ನೀವು ಹೋಗಿ ಸರ್, ನೀವು ಹೋಗಿ. ಓಕೆ ಓಕೆ. ಸಾರ್, ರಾತ್ರಿ ಹೊತ್ತು ಇಲ್ಲಿ ತುಂಬಾ ಕಳ್ತನಗಳಾಗ್ತವೆ, ಮರ್ಡರ್ಗಳಾಗ್ತವೆ. ತುಂಬಾ ಹುಷಾರು ಸಾರ್. ಟಾಟಾ ಸರ್. ಓಕೆ ಸರ್, ಕ್ಯಾರಿ ಓಕೆ ಕ್ಯಾರಿ. ವಾವ್ ರಾಜ್, ನಂಗ್ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇದೆ. ಏನಿವತ್ತು ಇವರೆಲ್ಲ ತುಂಬಾ ಮರ್ಯಾದೆ ಕೊಡ್ತಾ ಇದಾರಲ್ಲ. ರಾಕ್ಷಸರ ಬಾಯಲ್ಲಿ ಮಂತ್ರಘೋಷ ಬಂದ ಹಾಗೆ. ಅದೇ ಇದೆಯಲ್ಲ ಈ ಕೂಸು ಪ್ರಭಾವ. ನಮ್ಮೂಡು ಹಾಳು ಮಾಡ್ಕೋದ್ ಬೇಡ, ನಡೆಯೋಣ. ಬೇಗ ಬರಲೇ ಜಿಟ್ಟು. ದೊಡ್ಡ ಬೇಗ. ಹಳ್ಳ ನೋಡಲಿ. ಬೇಗ ಬರ್ಬೇಕು. ಗಿಡ ಕೊಡು, ಬೇಗ ತುಂಬ ಬೇಗ. ರಾಜ್, ಹೀಗೆ ಇನ್ನೆಷ್ಟು ದಿವಸ ನನ್ ಮದ್ವೆ ಮಾಡ್ಕೊಳಲ್ವಾ? ಮದುವೆನಾ? ಲುಕ್ ಡಾರ್ಲಿಂಗ್, ನಾವು ಇಷ್ಟು ಬೇಗ ಮದುವೆ ಆದ್ರೆ ನಮ್ಮ ಮಾರ್ನಿಂಗ್ ಫೀಲ್ಡ್ ಅಲ್ಲಿ ಒಂಥರ ಥ್ರಿಲ್ಲೇ ಇರೋದಿಲ್ಲ. ಸ್ವಲ್ಪ ದಿವಸ ವೆಯ್ಟ್ ಮಾಡಿದ್ರಾಯ್ತು. ಓಕೆ? ಏಯ್ ಕೋಪನ, ಶಾರ್ಟ್ಲಿ ಐ ವಿಲ್ ಮ್ಯಾರಿ ಯು. ರಿಯಲಿ? ರಾಜ್, ನೋಡಿ, ಇವತ್ತು ಹೊಸ ಸ್ಟೆಪ್ಸ್ ಹೇಳ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಎಲ್ಲರೂ ಒಟ್ಟಿಗೆ ಮಾಡೋಣ. ಓಕೆ? ಟಾರ್ಜನ್, ನೀನು ಸಹ ಕಮ್. ಸ್ಟಾರ್ಟ್. ರೆಡಿ ರೆಡಿ. 1 2 3 4. 1 2 3 4. 1 2 3 4. Yeah.
ಬೇಜಾರು. ರಾಜನ್, ಶೀತಲ್ ಇಲ್ದೆ ಮಾಡ್ಲಿಂಗ್ ಮಾಡ್ಬೇಕಂದ್ರೆ ತುಂಬಾ ಬೇಜಾರಾಗ್ತಾ ಕಣ. ರಿಯಲಿ ಮಾಸ್ಟರ್, ನಮ್ ಬಾಸ್ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ ರೇಖಾ? ಹೌದು. ಏಯ್ ಅಲ್ಲೋಡು, ಶೀತಲ್ ಬರ್ತಿದ್ದಾರೆ. ಹಾಯ್ ಶೀತಲ್. ಏನ್ ಶೀತಲ್, ಇಷ್ಟು ಬೇಗ ಡ್ಯೂಟಿ ಜಾಯ್ನ್ ಆಗ್ಬಿಟ್ಟಲ್ಲ, ರೆಸ್ಟ್ ತಗೋಬಾರ್ದಾಗಿತ್ತಾ? ಐ ಆಮ್ ಸಾರಿ ಶೀತಲ್, ಬೈಕ್ ಸ್ಕಿಡ್ ಆಗಿರಿಂದ ಈಗೆಲ್ಲ ಆಗೋಯ್ತು. ಆದ್ರೂ ನೀನು ರೆಸ್ಟ್ ತಗೋಬೋದಿತ್ತಲ್ಲ. ಮನೇಲಿ ಕೂತು ಕೂತು ಬೇಜಾರಾಯ್ತು. ಅದಕ್ಕೆ ನಾನು ನಿಮ್ ಜೊತೆ ಇದ್ರೆ ಹಾಯಾಗಿ ಕಾಲ ಕಳಿಬಹುದಲ್ಲ ಅಂತ ಬಂದೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಬೈಕ್ ಸ್ಕಿಡ್ ಆಯ್ತು, ನಾನ್ ಬೀಳ್ಬೇಕು ಅಂತಿತ್ತು, ನಾನ್ ಬಿದ್ದೆ. ಯಾವಾಗ ಏನೇನಾಗ್ಬೇಕೋ ಅದಾಗೇ ಆಗತ್ತೆ. ಇದ್ರಲ್ಲಿ ನಿಮ್ದೇನ್ ತಪ್ಪಿಲ್ಲ ಬಿಡಿ. ಅದಕ್ಕೆ ನೀವ್ಯಾಕೆ ಫೀಲ್ ಮಾಡ್ಕೋತೀರಾ? ನಿನ್ ಬಾ ಸರ್ಜೆಂಟ್ ಕೇಳ್ತಾ ಇದ್ರು ಬೇಗ ಹೋಗ್ಬೇಕಂತೆ. ಹೌದಾ? ಹಾ. ನೋಡ್ತೀನಿ. ಸರ್ಜನ್, ಏನ್ ಯೋಚನೆ ಮಾಡ್ತಾ ಇದೀಯಾ? ಕಮ್ ಆನ್, ಲೆಟ್ಸ್ ಗೋ. ಕಮ್ ಓಕೆ ಕಮ್ ಕಮ್. ಯಾ ಹಾಗೆ ಓಕೆ. ಛೇ, ಈ ಕಡೆ ತಿರುಗೋ ಸ್ವಲ್ಪ, ಹೀಗೆ. ಓಕೆ, ಪೊಸಿಷನ್ ಓಕೆ. ಈ ಕಡೆ ಛೇ. ಓಕೆ, ಬಿ ಕೂಲ್. ಏನಾಯ್ತು ನನಗೆ ಇವತ್ತು? ಇಲ್ವಾ, ಇಲ್ಲಿ ನಿಂತ್ಕೋ. ಕಮ್ ಟು ಮೂಡಿಯಾ? ಸ್ಟಾಲಿಯಾ? ನಥಿಂಗ್ ಟು ವರಿ. ಹಾಗೆ ಇರು, ಆಗ್ತಾ ಇರ್ಬೇಕು. ಓಕೆ. ಏನಾಗಿದೆ ಇವತ್ತು ನಿನಗೆ? ನಾನೀಗ ಮೂಡೋದಿಲ್ಲ ಅಂತ ಹೇಳಿಲ್ವಾ? ಏನಾಗಲ್ಲ, ನಿಂತ್ಕೋ. ಒಂದೇ ಒಂದು ಸ್ನಾಪ್, ದಟ್ಸ್ ಆಲ್. ಓಕೆ, ವೆರಿ ಗುಡ್, ದಟ್ಸ್ ಗುಡ್. ಓಕೆ, ಆಗ್ತಾ ಇರ್ಬೇಕು. ಓಕೆ. ಟರ್ನ್ ದ ಸೈಡ್. ಓಕೆ ಓಕೆ. ಹೀಗೆ ನಿಂತ್ಕೋಬೇಕು. ಯಾಕೆ ಈಗ ಆಡ್ತಿದೆ ಇವತ್ತು? ಬಿ ಕೂಲ್ ಸರ್, ಪ್ಲೀಸ್. ಒಂದೇ ಒಂದು ಫೋಟೋ ಅಂತ ಹೇಳ್ತಿಲ್ವಾ? ಹೀಗೆ ನಿಂತ್ಕೋ. ಡೋಂಟ್ ಬಿ ಸಿಲಿ. ಓಕೆ ಓಕೆ. ಕಮ್ ಆನ್ ಮ್ಯಾನ್, ವಾಟ್ ಹ್ಯಾಪನ್ ಟು ಯು? ಹಾಗೆ ಹಾಗೆ ನಿಂತ್ಕೋ. ವೆರಿ ಗುಡ್ ವೆರಿ ಗುಡ್. ನನಗಂತೂ ಮೂಡ್ ಔಟ್ ಮಾಡ್ಬಿಟ್ಟೆ ಇವತ್ತು. ಯಾಕೆ ಈಗ ಆಡ್ತೀಯ? ನಮಸ್ಕಾರ ಸರ್. ಹೇಳಿ ಸರ್, ನಿಮ್ ಕೈಯಾರ ನಿಮ್ ಮಾಡಲ್ ಜೊತೆ ಒಂದು ಸ್ಟಿಲ್ ತೆಗೆದುಕೊಳ್ಳಿ ಸರ್. ಈಗ ಫೋಟೋ ತೆಗಿಯಕ್ಕಾಗಲ್ಲ, ಮಾಡ್ಲಿಂಗ್ ಒಂದ್ಸಲ ಫೋಟೋ ತೆಗಿತಾ ಇದ್ದೀನಿ. ಆಮೇಲೆ ಬನ್ನಿ, ಹೋಗಿ ಹೋಗಿ. ಈಗ ಆಗಲ್ಲ ಅಂತ ಹೇಳಿದ್ನಲ್ಲ. ಸಾರ್, ಹೇಳಿ. ನೀವು ಫಸ್ಟ್ ಹಾಲಿವುಡ್ ಅಲ್ಲಿ ಇದ್ರ ಸರ್? ಹೌದು. ಎಷ್ಟು ಜನ ಸ್ಟಿಲ್ ತೆಗಿತೀರಾ? ಏನ್ ಹೇಳಿ? ನನಗಂತ ಇಟ್ಸ್ ಓಕೆ. ಆಯ್ತು ಬನ್ನಿ. ಹತ್ರ ಬನ್ನಿ, ಹತ್ರ ಬನ್ನಿ. ಕಮ್ ಕ್ಲೋಸ್. ರೆಡಿನಾ? ಸ್ವಲ್ಪ ಕ್ಲೋಸ್ ಬನ್ನಿ. ಈ ಕಡೆ ಬನ್ನಿ, ನೀವು ಬನ್ನಿ. ಬನ್ನಿ 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 ಬನ್ನಿ. ನೀವು ಈ ಕಡೆ ಬನ್ನಿ. ಸ್ವಲ್ಪ ಸ್ವಲ್ಪ ಕ್ಲೋಸ್ ಆಗಿ. ನೀವು ಸ್ವಲ್ಪ ಹಿಂದೆ ಹೋಗಿ. ಕಮ್ಮಿ ಸೈಡ್. ಹಾಗೆ ಹಾಗೆ ಇರಿ. ಓಕೆ, ವೆರಿ ಗುಡ್. ತುಂಬಾ ಚೆನ್ನಾಗಿ ಬಂತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫೋಟೋ ಜೋರಾಗಿರುತ್ತಲ್ಲ ಸರ್? ಓ, ಬಹಳ ಬಹಳ ಜೋರಾಗಿ ಬರುತ್ತಲ್ಲ ಸರ್? ಅಷ್ಟೇ ಸಾಕು ಸರ್, ಅಷ್ಟೇ ಸಾಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್, ಅಯ್ಯೋ, ಇದೇನಪ್ಪ ಕಥೆ ಇದು? ನನ್ ಫೋಟೋ ಇವ್ರು ಎಲ್ಲಕ್ಕಿಂತ ಚೆನ್ನಾಗಿರ್ಬೇಕು ಸರ್. ಓ, ಎಲ್ಲರಿಗಿಂತ ಬ್ಯೂಟಿಫುಲ್ ಆಗಿರುತ್ತೆ. ಬರ ಸರ್. ಓಕೆ, ಬರ್ತೀನಿ ಸರ್. ಸರ್, ನನ್ನ ಹೇರ್ ಸ್ಟೈಲ್ ಚೆನ್ನಾಗಿ ಬಂದಿರುತ್ತಾ? ಬರೀ ಹೇರ್ ಸ್ಟೈಲ್ ಮಾತ್ರ ಸಾಕಾ? ಏನೇನು ಬೇಡವಾ? ಹೇಳಿ ಹೇಳಿ. ಸರ್, ಥ್ಯಾಂಕ್ ಯು. ಆಯ್ತಾಯ್ತು. ಓಕೆ ಓಕೆ ಡಾರ್ಲಿಂಗ್. ಹಲೋ ಶೀತಲ್, ವಾಟ್ ಹ್ಯಾಪನ್? ಏನಾಯ್ತು? ಯಾಕೆ ಯಾಕೆ ಮೂಡಲಿಲ್ವಾ? ಕಮಾನ್ ಕಮಾನ್ ಸ್ಮೈಲ್, ಕಮಾನ್ ಸ್ಮೈಲ್, ಕಮಾನ್ ಸ್ಮೈಲ್ ಐತೆ. ಕಮ್. ಓಕೆ, ವಿಷಯ ಗೊತ್ತಾ? ಏನ್ ವಿಷಯ?
ಅವತ್ತು ಫೋಟೋ ಸೆಷನ್ ನಡೀತಾ ಇರುವಾಗ ಮಾಡಲಿಂಗ್ ಫೋಟೋಸ್ ನಾವು ತೆಗಿತಾ ಇರುವಾಗ 4 ಜನ ಹುಡುಗರು ಬಂದು ಸರ್ ನಮ್ದು ಫೋಟೋ ತೆಗೀರಿ ಅಂತ ಹೇಳಿದ್ರಲ್ಲ ಸರ್. ಅಂದ್ರೆ ಅವರೇ ಅದ್ರಲ್ಲಿ ಒಬ್ಬ ವಿಚಿತ್ರವಾಗಿ ಕೊಲೆ ಆಗಿದ್ದಾನೆ ಸರ್. ಈ ವಿಷಯ ಪೇಪರ್ ಓದ್ದೆ. ಅವನನ್ನ ಪೀಸ್ ಮಾಡಿ ಕೊಲೆ ಮಾಡಿದ್ದಾರೆ. ಅವನೇ ಇರ್ಬೋದು. ಆ ವ್ಯಕ್ತಿ ಕೊಲೆ ಹೇಗಾಗಿರ್ಬೋದು? ಅಯ್ಯೋ, ಆ ವಿಷಯ ನಮಗೆ ಯಾಕೆ? ಅದಕ್ಕೆಲ್ಲ ಪೊಲೀಸ್ನವರು ಯಾರು ಇದ್ದಾರೆ. ಅದೇನು ದಿವಸ ಒಂದೊಂದು ಕೊಲೆಗಳು ನಡೀತಾನೆ ಇರುತ್ತೆ. ಒಬ್ಬ ಕೊಲೆ ಆಗ್ತಾನೆ, ಇನ್ನೊಬ್ಬ ಕೊಲೆ ಆಗ್ತಾನೆ, ಅದು ಪೇಪರ್ ಬರ್ತಾ ಇರುತ್ತೆ, ನಾವು ನೋಡ್ತಾನೆ ಇರ್ತೀವಿ. ಅವೆಲ್ಲ ಬೇಡ ನಮಗೆ. ನೋಡು, ನಾವೆಲ್ಲ ಬೇಡಪ್ಪ. ನಮ್ಗೆ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ದಯವಿಟ್ಟು ಬೇಗ ನಡಿ ಹೋಗೋಣ. ನಡಿ ಹೋಗೋಣ. ನೀವಿಬ್ರು ಆ ಕಡೆ ಹೋಗ್ರು. ನಡಿ ಹೋಗೋಣ. ಸತ್ತೋಗ್ಬಿಟ್ಲು. ಅಯ್ಯೋ ನೀನ್ ಯಾಕೆ ಹೊಡಿದ್ಯಾ? ಒಳ್ಳೆ ಕಾಡು ಮನುಷ್ಯ ಆಡ್ದಂಗಾದ್ರೆ ಸಾಯ್ದ ಇನ್ನೇನಾಗ್ತಲೋ? ಈಗೇನ್ ಮಾಡೋದು? ಏಯ್ ಸುಮ್ಮನಿರ. ಈಗ ಏನು ಮಾಡೋದು ಬೇಡ. ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡೋಣ. ನಡಿ ಈಗ. ನಡಿ. ಏಯ್, ಗಾಡಿ ಇಲ್ಲ ನಿಂತಿದೆ ನೋಡಲ್ಲಿ. ಆಯ್ತು ಸರ್. ಸರ್ ಯಾರು ಇಲ್ಲ ಸರ್. ಗಾಡಿಲಿ ಏನೋ ಟ್ರಬಲ್ ಕಾಣ್ತಾ ಇಲ್ಲ. ನಿಲ್ಸ್ಬಿಟ್ಟಲ್ಲಿ ಹೋಗಿರ್ಬೋದು ಸರ್. ಸರಿ, ಕೂತ್ಕೋ. ಇನ್ಸ್ಪೆಕ್ಟರ್ ನೋಟೆಡ್ ಆಗ್ಬಿಟ್ವಲ್ಲ. ಸರಿಯಾಗಿ ಸಿಕ್ಕಾಕೊಂಡ್ವಲ್ಲ. ಏನೋ ಮಾಡೋದೀಗ? ಏನ್ ಮಾಡೋದು? ಡೆಡ್ ಬಾಡಿ ಬೇರೆ ಇಲ್ಲೇ ಇದೆ. ಗಾಡಿ ನಂಬರ್ ನೋಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಣೋ. ಏನೋ ನಮ್ ಗತಿ. ಎಲ್ಲ ನಿನ್ನಿಂದೇನಾಗಿದ್ದು. ಇದಕ್ಕೆಲ್ಲ ನೀನೇ ಕಾರಣ. ಈಗೇನ್ ಮಾಡೋದು? ಹೆಣ ತಗೊಂಡೋಗಿ ಎಲ್ಲಾದ್ರೂ ಬಿಸಾಕಿದ್ರಾಯ್ತು. ಇಲ್ಲಿದ್ರೆ ಡೇಂಜರು. ಮೊದಲು ನೋಡಿರೋ ಇಲ್ಲಿ ಜಾಗ ಖಾಲಿ ಮಾಡೋಣ.
ರಮ್ಯನಾ ಅಲ್ವಾ ಹೇಮ ಹೌದು ಹೇಮನಾ ಹೌದಾ ಹೇಳಿ ಹೇಳಿ ಹೌದಾ ನಾನ್ ಬರ್ರಾ ನಾನ್ ಬರೋದು ಬೇಡವಾ ನೀವು ಬರ್ತಿದ್ದೀರಾ ಓಕೆ ಓಕೆ ಬನ್ನಿ ವಾಟ್ ಎ ಸರ್ಪ್ರೈಸಿಂಗ್ ನ್ಯೂಸ್ ಪ್ಲೀಸ್ ಹಲೋ ಹಲೋ ರೀ ನಾನು ಮಾತಾಡ್ತಿರೋದು ಇವತ್ತು ಒಂದು ಸರ್ಪ್ರೈಸಿಂಗ್ ನ್ಯೂಸ್ ಕಟ್ರೋ ಅದು ನಾನು ಮಲ್ಕೊಂಡಿರುವಾಗ ಹೇಮಾ ಫೋನ್ ಮಾಡಿದ್ಲು ಅವಳು ನಮ್ಮನೆಗೆ ಬರ್ತಾ ಇದ್ದಾಳೆ ಕಟ್ರೋ ನೀನೊಂದು ಕೆಲಸ ಮಾಡು ಗ್ರಾಮಾಗ ಫೋನ್ ಮಾಡ್ಬಿಟ್ಟು ನಮ್ಮನೆಗೆ ಕರ್ಕೊಂಡು ಬಂದ್ಬಿಡು ಓಕೆ ಸಕ್ಕತ್ತಾಗಿ ಎಂಜಾಯ್ ಮಾಡೋಣಮ್ಮ ಓಕೆ ಬೇಗ ಬಂದ್ಬಿಡು ನನ್ ಕಾಯ್ತಾ ಇರ್ತೀನಿ ಬೇಗ ಬರ್ಬೇಕು ಹಲೋ ಮಾ ಸ್ಪೀಕಿಂಗ್ ಹೌದಾ ಓ ಎಲ್ರಿಗೂ ಮೆಸೇಜ್ ಕೊಟ್ಟಿದ್ಯಾ ಹಾ ಶಬಾಷ್ ನಾನು ಗಾಗಿ ಹೇಳ್ಬೇಕಾ ಹೇಳ್ತೀನಿ ಬಿಡಯ್ಯ ಓಕೆ ನಾನು ಈಗಲೇ ಬರ್ತೀನಿ ಥ್ಯಾಂಕ್ ಯು ಹಲೋ ಹೇಳು ಏನ್ ನಡೀತಾ ಇದೆ ಎಲ್ಲಿದೀಯಾ ನಾನೀಗಲೇ ಬರ್ತಾ ಇದ್ದೀನಿ ಓಕೆ
ಕಾಣ್ತಾನೆ ಇಲ್ವಲ್ಲ ಇಲ್ಲಿ? ಅಲ್ಲಿ ನೋಡ್ತೀನಿ. ಒಳಗೆ ನೋಡು. ಇಲ್ಲೇ ಇರ್ತೀನಿ ಅಂತ ಈಗ ತಾನೇ ಫೋನ್ ಮಾಡಿದ ಕಣ. ಇಲ್ಲ ಕಣ, ಅಲ್ಲೂ ಕಾಣ್ತಾ ಇಲ್ಲ. ಒಬ್ನೇ ತಗೊಂಡು ಹೋಗ್ಬಿಟ್ಟವ್ರೆ. ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ನೋಡು, ಇಲ್ಲಿಗೆ ಬಂದ ಅಲ್ಲೂ ಇಲ್ಲ ಕಣ. ಹೊರಗಡೆ ಹೊರಡೋಣ. ನಡ್ರ ಅಲ್ಲೇ ನೋಡ. ಬನ್ನಿ ನಡೀರಿ. ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದ್ರು. ಏನು ಗೊತ್ತಾಗ್ತಿಲ್ಲ. ಏನೋ ಪ್ರಾಣಿ ಕಚ್ಚಿದ್ಯಾನೋ? ಏನ್ ಮಾಡ್ದ ಗೊತ್ತಿಲ್ಲ ಕಣ. ಇಲ್ಲಿ ಯಾರು ಕಾಣ್ತಾನೂ ಇಲ್ಲ. ಇದೇನ್ರ ಮಾಡೋದು? ನನ್ಗೆ ಯಾಕೋ ಭಯ ಆಗ್ತಿದೆ ಕಣ. ನಮ್ ಸಾನ ಯಾರು ಕೊಲೆ ಮಾಡಿರ್ಬೋದು? ಯಾವ್ದೋ ಹುಡುಗಿ ಫೋನ್ ಬಂತು ಅಂತ ಹೋದ. ನಾವೇನೇ ಮಾಡ್ಬೇಕಾದ್ರೂ 4 ಜನ ಒಟ್ಟಿಗೆ ಮಾಡ್ತಾ ಇದ್ವಿ. ಛೇ, ಅದನ್ ಬಿಟ್ಟು ಅವನೊಬ್ನೇ ಹೋಗಿ ಈ ಅನಾಹುತ ಮಾಡ್ಕೊಂಡ್ಬಿಟ್ಟ.
ನಾವು ಮನೆ ಎಲ್ಲ ಹುಡುಕಿದ್ವಿ, ಒಂದು ಕ್ಲೂನು ಸಿಗ್ಲಿಲ್ಲ. ಕೊಲೆ ಯಾರು ಮಾಡಿರ್ಬೋದು? ನೋಡ್ಲಿಲ್ವಾ ಎಷ್ಟು ಭಯಂಕರವಾಗಿ ಸತ್ತಿದ್ದಾನೆ? ಎಂತ ಸ್ಟ್ರಾಂಗ್ ಮನುಷ್ಯ. ಅದ್ಯಾಕ್ ಸತ್ತ? ಆಶ್ಚರ್ಯ ಆಗ್ತಿದೆ ಕಣ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಕಣ್ರೋ. ಏನ್ ಮಾಡೋದೀಗ? ಕುಕ್ಕಲ್ ನನ್ನ ಮಗನೇ, ಕೈಯಲ್ಲಿ ಕರೆಂಟ್ ಹಿಡ್ಕೊಂಡು ಯಾಕೋ ಇದ್ರತ್ಯಾ? ಒಳ್ಳೆ ಗಚಡ ನನ್ನ ಮಗನ ಸವಾದ. ಅಪ್ಪ ಅನಾಥ ರಕ್ಷಕ, ಮುಂದೆ ಏನನ್ ಕಾದಿದ್ಯೋ? ಅಲ್ಲ ರಂಗಣ್ಣ, ನಾನು ಎಂತೆಂತ ಕೊಲೆಗಳು ನೋಡಿದೆ. ಈ ಮಾಂಸ ಕಿತ್ತಿನ್ನೋದು ಅಂತಂದ್ರೆ ಇವರೇ ಮನುಷ್ಯರು ಪ್ರಾಣಿಗಳು ಅಂತ ಒಂದು ಅಂತಾನೆ ಆಗ್ತಿಲ್ವಲ್ಲ. ಏನಿದು ಅರ್ಥ? ಏನು ಕರೆಕ್ಟ್ ಮಾತಾಡ್ತೀಯ ಮುಂದೇನೆ. ಅಲ್ಲ ಕಣಯ್ಯ, ನಾನು ಲೈಫ್ ನಲ್ಲಿ ಎಂತೆಂತ ಸ್ಟೇಷನ್ ನೋಡಿದೀನಿ, ಎಂತೆಂತ ಕೊಲೆಗಾರನ ನೋಡಿದೀನಿ. ಆದ್ರೂ ಇಂಥ ಈ ರೀತಿ ಭಯಂಕರವಾದ ಕೊಲೆ ನಾನು ನೋಡೇ ಇಲ್ಲ ಕಣ. ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಹೋದ್ರೆ ಅಲ್ಲೊಂಥರ ಏನು ಮಾಡೋದು, ಯಾಕೆ ನಡೆಯೋದು, ಅದೇ ನಂಗೆ ಡೌಟ್ ಆಗ್ತಿದೆಯಲ್ಲ. ಏನೇ ಅವನ್ ಕ್ಲೂ ಕೊಡೆಯ? ಅಲ್ಲ ಕಣಯ್ಯ, ಕೊಂಕಣ ಸುತ್ತಿ ಮೈಲಾರಕ್ ಬಂದ್ರು ಅಂತ ಹೇಳಿ ನಾನ್ ಹೇಳಿದ್ದೀನಿ, ನೀನು ರಿಪೀಟ್ ಮಾಡ್ತಿದೀಯಲ್ಲ ನೀನು. ಹೌದಲ್ವಾ? ಅದೇ ಡೌಟ್ ಕಣಯ್ಯ. ಅಲ್ಲ, ಈ ಕೊಲೆಗಾರನ ಯಾಕೆ ನಡೆಯೋದು? ಅವನೇನಾದ್ರೂ ಕಣ್ಣಿಡಿದು ಬಿಟ್ರೆ ನಮ್ ಸಾಹೇಬರು ನಮಗೆ ಪ್ರಮೋಷನ್ ಕೊಟ್ಬಿಡ್ತಾ ಕಣಯ್ಯ. ಏನೇ ಪ್ರಮೋಷನ್ ಕೊಡ್ತಾರೆ ಅವರು? ಆಡಿದ್ದೆ ಆಡ್ಬೇಡ, ಒಂದು ಐಡಿಯಾ ಕೊಡಯ್ಯ. ಹೊಳಿತು. ಆ ಕೊಲೆಗಾರನೇ ಹೋಗಿ ಕೇಳ್ಬಿಟ್ರೆ? ಕರೆಕ್ಟ್ ಕಣಯ್ಯ, ನೀನು ನಾನು ಒಟ್ಟಿಗೆ ಹೋಗೋಣ. ಹಲೋ ರೀ, ಏನೋ ಸಮಾಚಾರ? ಏನಪ್ಪಾ ಇವತ್ತು ಸಾಯಂಕಾಲದ ಪ್ರೋಗ್ರಾಮು? ಏನ ಹೇಮನ? ಯಾವ ಹೇಮ ಹೇಳೋ? ಓ, ಅವತ್ತು ಪಾರ್ಕಲ್ ಸಿಕ್ಕಿದ್ಲಲ್ಲ ಅವಳು ತಾನೆ? ಏ ರೀ, ಹುಷಾರಾಗಿರಪ್ಪ ನೀನು. ಅವತ್ತು ಸಾ ಮಾಡ್ಕೊಂಡಲ್ಲ, ಆ ರೀತಿ ಆಗ್ಬಾರ್ದು. ಬಹಳ ಕೇರ್ಫುಲ್ ಆಗಿರ್ಬೇಕು. ಯಾರನ್ನ ಹೇಗೆ ಅಂತ ಏನು ನಂಬಕ್ಕೆ ಆಗಲ್ಲ ಕಣೋ ಈಗ. ಇಲ್ಲ ಇಲ್ಲ, ನಾನ್ ಬರ್ತೀನಿ ಈಗ. ಬಂದ್ ನೋಡಿದ್ರೆ ಸುಸ್ತಾಗಿ ಹಂಗೆ ಬಿದ್ದೋಗ್ಬಿಡ್ತೀಯ. ನೀನೊಂದ್ ಕೆಲಸ ಮಾಡು, ಗಾ ಕರ್ಕೊಂಡು ಮಂಟಪದ ಹತ್ರ ಬಂದ್ಬಿಡು. ನಾನ್ ನಿನಗೋಸ್ಕರ ಅಲ್ಲಿ ಕಾಯ್ತಾ ಇರ್ತೀನಿ. ಏನೋ ಬಂದ್ಬಿಡ್ತೀಯಾ? ನೀನ್ ಬಂದ್ಮೇಲೆ ಎಲ್ಲಿ ಹೋಗೋದು, ಏನ್ ಮಾಡೋದು ಅಂತ ಆಮೇಲೆ ಡಿಸೈಡ್ ಮಾಡೋಣ. ಓಕೆ, ಬಂದ್ಬಿಡ್ತೀಯಾ? ಹಲೋ ಹಲೋ ಮಾ, ನಾನ್ ಕಣೋ ರೀ ಮಾತಾಡ್ತಾ ಇರೋದು.
ನೆನ್ನೆ ಆ ಸ್ವಿಮ್ಮಿಂಗ್ ಪೂಲ್ ಸಿಕ್ಕಿಲ್ಲ, ಅವಳು ಕನ್ಸಲ್ ಬಂದು ವಿಕಾರ ರೂಪದಲ್ಲಿ ಕಾರ್ತಾ ಇದ್ದಾಳೆ. ಏನು ಮಾಡೋದು? ಹೌದಾ? ಅಲ್ಲಿಗೆ ಬಂದ್ಬಿಡ್ಲಾ? ಬಂದ್ಬಿಡ್ತೀನಿ. ಹಲೋ, ಯಾರು? ಶ್ವೇತನಾ? ನಲ್ಲಿ ಬಂದ್ಬಿಡ್ಲಾ? ಹೌದಾ? ನಾನು ತುಂಬಾ ಹೊತ್ತು ಕಾಯಿಸ್ಬಿಟ್ನಾ? ಬಂದ್ಬಿಡ್ಲಾ? ಬಂದ್ಬಿಡ್ಲಾ? ಬಂದ್ಬಿಡ್ತೀನಿ. ಎಲ್ಲಿಗೆ? ಓಹ್, ಪಾರ್ಮೆಂಟ್ ಗೊತ್ತು, ಬಂದ್ಬಿಡ್ತೀನಿ. ಓಕೆ, 10 ನಿಮಿಷದೊಳಗ? ಇನ್ನೂ ಬೇಗ ಬಂದ್ಬಿಡ್ತೀನಿ. ಬರ್ಲಾ? ಬಂದ್ಬಿಡ್ತೀನಿ. ಅಪ್ಪ, ಆನಂದರಾಗದಲ್ಲಿ ಆಟ ಆಡ್ಕೊಂಡಿರ್ಬೋದು. ನನ್ನ ಮುದ್ದಿನ ಚೆಲುವೆ, ಇಷ್ಟೊತ್ತು ನನ್ನ ಒಬ್ಳೆ ಏನ್ ಮಾಡ್ತಾ ಇದೀಯಾ? ವಿಕ್ರಮ್, ಈ ಕೊಲೆ ಮಾಡೋದ್ರ ಬಗ್ಗೆ ನನ್ನ ಹತ್ರ ಕ್ಲೂ ಸಿಕ್ಕಿದೆ, ಅದಕ್ಕೆ ನೀನು ಕೊಡೋಣ ಅಂತ ಬಂದೆ. ಸಿದೆ, ಕೂತ್ಕೋ. ಥ್ಯಾಂಕ್ ಯು. ಅಂದ್ರೆ ಕೊಲೆ ಮಾಡಿದವ್ರು ಯಾರು ಅಂತ ನಿಂಗೆ ಗೊತ್ತಾ? ಕೊಲೆಗಾರ ಯಾರು ಅಂತ ನಂಗೆ ಗೊತ್ತಿಲ್ಲ. ಮುಂದೆ ನಡೆಯೋ ಕೊಲೆ ಬಗ್ಗೆ ನನ್ಗೆ ಅನುಮಾನ ಇದೆ. ಐ ಸಿ, ನನ್ನ ಇನ್ವೆಸ್ಟಿಗೇಷನ್ಗೆ ಹೊಸ ತಿರುವು ಸಿಕ್ದಾಗಾಯ್ತು.
ಫೋಟೋ ಒಂದ್ಸರಿ ನೋಡು. ಸತ್ತೋರ್ ಮುಖದಲ್ಲಿ ಒಂದೇ ತರ ಮಾರ್ಕ್ ಇದೆ. ಆ 3 ಜನನು ನನ್ನ ದೃಷ್ಟಿಯಲ್ಲಿ ಒಂದೇ ತರ ಕೊಲೆ ಆಗಿದ್ದಾರೆ. ಇನ್ನೊಬ್ರು ಅದೇ ತರ ಕೊಲೆ ಆಗ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ಯೋರ್ ಇನ್ಫಾರ್ಮೇಶನ್. ಸರಿ, ನಾನೇ ಬರ್ತೀನಿ. ಬಾಯ್. ನನಗೊಂದು ವಿಷಯದ ಬಗ್ಗೆ ಡೌಟ್ ಬರ್ತಾ ಇದೆ. ಏನ್ ವಿಷಯ ಮಾಸ್ಟ್ರೆ? ಈ ದಿನೇ ದಿನೇ ಈ ವಿಚಿತ್ರವಾಗಿ ಕೊಲೆ ಆಗ್ತಿರೋದನ್ನ ನೋಡಿದ್ರೆ ನನಗೊಂದು ಡೌಟ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ದಾಂಡಿಗರಿದಾರಲ್ಲ, ಇವರು ನಮ್ಮ ಬಾಸ್ ಒಂದ್ಸರಿ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡ್ಬಿಟ್ಟು ಚೆನ್ನಾಗಿ ಹೊಡೆದ್ಬಿಟ್ಟು ಹೋಗಿದ್ರು. ಇದನ್ನ ದ್ವೇಷ ತೀರ್ಸ್ಕೊಳ್ಳೋಕೋಸ್ಕರ ನಮ್ಮ ಬಾಸ ಈ ಕೊಲೆಗಳನ್ನ ಯಾಕೆ ಮಾಡ್ತಿರ್ಬಾರ್ದು ಅನ್ನೋ ಡೌಟ್ ಬರ್ತಾ ಇದೆ. ನನಗೆ ಯಾಕೋ ಶೀತಲ್ ಬಗ್ಗೆ ಅನುಮಾನ ಬರ್ತಾ ಇದೆ. ಅದು ಒಂಥರ ಕರೆಕ್ಟ್ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಅವಳನ್ನ ಬೈಕಲ್ಲಿ ಕೂರ್ಸ್ಕೊಂಡೋಗಿ ಆಕ್ಸಿಡೆಂಟ್ ಮಾಡಿದಾಗ ಅವಳು ಇಮಿಡಿಯೇಟ್ ಡ್ಯೂಟಿಗೆ ಜಾಯಿನ್ ಆಗಿ ಬಂದ್ಲಲ್ಲ, ಅವಾಗ ಮಾತಾಡ್ಸಿದ್ರೆ ಏನೋ ಒಂಥರ ವಿಚಿತ್ರವಾಗಿ ಕಾಣ್ತಾ ಇದ್ಲು. ಅವಳ ಮಾತು ಕೂಡ ಒಂಥರ ವಿಚಿತ್ರವಾಗಿ ಕಾಣ್ತಾ ಇತ್ತು. ಇವಳು ನಮ್ಮ ಬಾಸು ಸೇರ್ಕೊಂಡು ಈ ಕೊಲೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋದು ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಇದನ್ನ ಕಂಡಿಡಿಬೇಕು. ಮಾಸ್ಟ್ರೆ, ದೊಡ್ಡವ್ರ ವಿಷಯ ಅಲ್ಲ, ನಮ್ಗೆ ಯಾಕೆ? ಅವ್ರು ಮಾಡಿದ್ದ ಅವ್ರು ಅನುಭವಿಸ್ತಾರೆ, ನಮ್ಗೆ ಯಾಕೆ? ಬನ್ನಿ ಹೋಗೋಣ, ಬನ್ನಿ. ನೀ ಹೇಳೋದು ಸರಿನೇ ಬಾ ಟಾರ್ಜನ್. ಶಂಭು, ಒಬ್ಬನಿಗೆ ಮಾಂಸ ಗಂಡನ ಕಿತ್ತು ಕೊಲೆ ಮಾಡಿದ್ದಾರೆ. ಇನ್ನೊಬ್ಬನಿಗೆ ಸುಟ್ಟು ಕರ್ಕಲ್ ತರ ಮಾಡಿಟ್ಟಿದ್ದಾರೆ. ಅಲ್ಲ, ಇಷ್ಟಾದ್ರೂ ಯಾವುದೇ ಒಂದು ಕ್ಲೂ ಸಿಗಲಿಲ್ವಲ್ಲ. ಪ್ರಾಣಿ ಕಿತ್ತಿದ ಕಣಯ್ಯ. 4 ಜನರಲ್ಲಿ 2 ಸತ್ತೋದ್ರು. ಇನ್ನಿಬ್ಬರಿಗೆ ಅದೇನು ಕಾದಿದೆಯೋ ಏನೋ. ಅವರಿಬ್ರು ಸಾಯ್ತಾರೆ ಅಂತೀಯ? ಅಲ್ಲ, ಇಷ್ಟು ಭಯಾನಕವಾಗಿ ಸಾಯಿಸಿರ್ಬೇಕಾದ್ರೆ ಅವ್ರ ಮೇಲೆ ಏನ್ ದ್ವೇಷ ಆಯ್ತು ಅಂತೀಯಾ? ದ್ವೇಷ ಏನೇ ಇರ್ಲಿ, ನೋಡ್ಯಾ, ಆ ಮರ್ಡರ್ ಅನ್ನ ಕಂಡು ಹಿಡಿದು ನಾವು ಪ್ರಮೋಷನ್ ಗಿಡ್ಸ್ಲೇಬೇಕು. ಹೌದು ಕಣಯ್ಯ. ಆವಾಗ ನೀವು SI, ನಾನು DIG. ನಾನು SI, ನೀನ್ DIG. DIG. ನೋಡ್ಯಾ, ಹಗಲು ಕನಸು ಕಾಣಬೇಡ. ಹೌದು, ನಿನ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಇದೆ. ಒಬ್ಬನ ಮೇಲೆ ಡೌಟ್ ಇದೆ. ಯಾರು? ಅವನು ಪೊಲೀಸ್ ಕಾನ್ಸ್ಟೇಬಲ್ ಶಂಭು. ಇದೇನೆಯಾ ಇದು? ನನಗಿಂತ ಮುಂಚೆ ಹೋಗಿ ಕೊಲೆಗಾರನ ಹಿಡಿದು ಪ್ರಮೋಷನ್ ತಗೊಂಡ್ಬಿಡ್ತಾನ? ಅಯ್ಯೋ, ಬೇಗ ಹೋಗ್ಬೇಕು. ಮಾ ನೀವು 4 ಜನ ಫ್ರೆಂಡ್ಸು. ಅದರಲ್ಲಿ 3 ಜನ ಕೊಲೆ ಆಗಿದ್ದಾರೆ. ಅದರಲ್ಲೂ ಆ 3 ಜನ ವಿಕಾರವಾಗಿ ಕೊಲೆ ಆಗಿದ್ದಾರೆ. ಹೌದು ಸರ್. ಅವ್ರ ಕೊಲೆನ ನೀವೇ ಯಾಕೆ ಮಾಡಿರಬಾರ್ದು? ಸರ್, ಏನ್ ಸರ್ ಹೀಗೆ ಹೇಳ್ತೀರಿ ನೀವು? ನಾನು ಕೊಲೆ ಮಾಡಿಲ್ಲ ಸರ್. ನನ್ಗೂ ಈ ಕೊಲೆಗೂ ಯಾವ ಸಂಬಂಧ ಇಲ್ಲ ಸರ್. ನಿಮಗೂ ಆ ಕೊಲೆಗೂ ಯಾವ ಸಂಬಂಧ ಇಲ್ಲ? ಇಲ್ಲ ಸರ್. ನಿಮಗಾಗದೇ ಇರುವಂತ ವ್ಯಕ್ತಿ ಯಾರಾದ್ರೂ ಇದಾರ? ಅಂಥವ್ರು ಯಾರು ಇಲ್ಲ ಸರ್. ಅಂದಮೇಲೆ ನಿಮ್ಮಲ್ಲೇ ಏನಾದ್ರೂ ಜಗಳ ನಡೀತಾ? ಸರ್, ಅಂಥದ್ದೇನಿಲ್ಲ ಸರ್. ನಾವು 4 ಜನ ಫ್ರೆಂಡ್ಸು. ನಾವ್ ಯಾವಾಗ್ಲೂ ಒಟ್ಟಿಗೆ ಇರ್ತಾ ಇದೀವಿ ಸರ್. ಆದ್ರೂ ಆಗಾಗ್ಗೆ ಅಲ್ಪ ಸ್ವಲ್ಪ ಮನಸ್ತಾಪಗಳು ನಡೀತಾ ಇತ್ತು ಸರ್. ಮನಸ್ತಾಪಗಳು ನಡೀತಾ ಇತ್ತು, ಅದಕ್ಕೆ ಅವ್ರ ಕೊಲೆ ಆಯ್ತು. ನಿಮ್ಗೆ ಯಾರಾದ್ರೂ ದುಶ್ಮನ್ ಇದಾರ? ಅಂಥವ್ರು ಯಾರು ಇಲ್ಲ ಸರ್. ಅಂದ್ರೆ ಆ ಕೊಲೆಗಾರ ನೀನೆ? ಸರ್, ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ನಾನು ಕೊಲೆ ಮಾಡಿಲ್ಲ ಸರ್. ಓಕೆ, ಆಯ್ತು. ಯು ಕ್ಯಾನ್ ಗೋ ನೌ. ನಿಮ್ ಸ್ನೇಹಿತರು ಕೊಲೆ ಆದ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟೋಗಿ, ನಾವು ಎನ್ಕ್ವೈರಿ ಮಾಡ್ತೀವಿ. ಹೋಗಿ. ಸರ್, ನನ್ನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಸರ್. ನನಗೆ ಭಯ ಆಗ್ತಾ ಇದೆ ಸರ್. ನನ್ನ ಫ್ರೆಂಡ್ಸ್ಗೆ ಆದ ಗತಿನೇ ನನಗೂ ಆಗ್ಬಿಡ್ತು ಅಂತ ಭಯ ಸರ್. ಸರ್, ಪ್ಲೀಸ್ ನನ್ನ ಮೇಲೆ ಯಾವ್ದಾರು ಕೇಸ್ ಬುಕ್ ಮಾಡಿ ನಾನು 4 ದಿವಸ ಒಳಗಡೆ ಹಾಕ್ಬಿಡಿ ಸರ್. ಪ್ಲೀಸ್ ಸರ್. ಸರ್, ನನ್ನ ಜೀವದ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಸರ್. ಹೌದು ಸರ್, ತಾವು ದೊಡ್ಡ ಮನ್ಸು ಮಾಡಿ 4 ದಿವಸ ಒಳಗಡೆ ಹಾಕ್ಬಿಡಿ ಸರ್. ನೀನು ಕೊಲೆಗಾರ ಅಂತ ಗೊತ್ತಾದ್ಮೇಲೆ ನಾನು ಒಳಗಡೆ ಹಾಕಿಸ್ತೀನಿ. ಈಗ ನೀನು ಹೋಗ್ಬೋದು. ಸರ್, ನನ್ಗೆ ಯಾಕೋ ಭಯ ಆಗ್ತಾ ಇದೆ ಸರ್. ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಸರ್.
ಪೊಲೀಸ್ನವ್ರು ಇರೋ ತನಕ ನೀ ಯಾವ್ದಕ್ಕೂ ಭಯ ಪಡ್ಬೇಡ. ಈಗ ನೀನ್ ಧೈರ್ಯ ಹೋಗು. ಭಯ ಆಗ್ತಾ ಇದೆ ಸರ್. ಏಯ್, ಭಯ ಪಡ್ಬೇಡ. ಏ ರಾಜು, ಇವನ್ನ ಮನೆ ಬಿಟ್ಬಿಟ್ ಬಾ. ಸರ್, ನಾನು ಮನೆಗೆ ಹೋಗಿ ಬರ್ತಾನೆ. ನನ್ನ ಪ್ರಾಣಕ್ಕೇನು ತೊಂದರೆ ಇಲ್ವಲ್ಲ ಸರ್? ಬರ್ತೀನಿ ಸರ್. ಏನ್ ನಿನ್ ಹೆಸರು? ನನ್ನ ಹೆಸರು ಗುಂಡುಮಣಿ ಸರ್. ಎಲ್ಲಿ ಸಿಗ್ದ? ಸರ್, ಪಾರ್ಕಲ್ಲಿ ಅನುಮಾನ ಬರೋ ತರ ಸುತ್ತಾಡ್ತಾ ಇದ್ದ, ಅದಕ್ಕೆ ಹೇಳ್ಕೊಂಡ್ ಬಂದಿ ಸರ್. ನಿನಗೂ ಆ 3 ಕೊಲೆಗೂ ಏನ್ ಸಂಬಂಧ? ಸಾರ್, ಕೊಲೆನಾ? ಯಾವ ಕೊಲೆ ಸಾರ್? ಯಾರು ಮಾಡಿದ್ರು ಸಾರ್? ಹೇಗಾಯ್ತು ಸಾರ್? ಎಲ್ಲಾಯ್ತು ಸಾರ್? ನಿಜ ಹೇಳಿದ್ರೆ ಸರಿ. ಸರ್, ನಾನು ಒಂದ್ ಜಿರ್ಲೆ ಕೂಡ ಹೊಡೆಯಲ್ಲ ಸರ್. ನಾನು ಕೊಲೆ ಮಾಡ್ತೀನಿ ಸರ್. ಇದೇನ್ ಗೆಟಪ್ಪು? ಗೆಟಪ್ಪು ಪಿಕ್ಚರ್ ನಲ್ಲಿ ಮೇನ್ ವಿಲನ್ ಪಾರ್ಟ್ ಕೊಡ್ತೀನಿ ಅಂತ ಹೇಳಿದ್ರಿ ಸರ್. ಅದಕ್ಕೆ ತಲೆ ಬೋಡ್ಸ್ಕೊಂಡ್ ಬಂದ್ಬಿಟ್ಟೆ ಸರ್. ಆ ಡೈರೆಕ್ಟ್ರು ನೀನ್ ಕರಗಿದ್ಯಾ, ಯಜ್ಞ ತರ ಇದೆಯಾ, ನಮ್ ಫಿಲಮ್ ಅಲ್ಲಿ ಚಾನ್ಸ್ ಕೊಡಲ್ಲ ಅಂದ್ರು. ಅದಕ್ಕೋಸ್ಕರ ಅದೇ ಫೀಲಿಂಗ್ ಅಲ್ಲಿ ಪಾರ್ಕ್ ಅಲ್ಲಿ ಸುತ್ತಾಡ್ತಿದ್ದೆ ಸರ್. ಇವ್ರಿಬ್ರು ಇಲ್ಲಿಗೆ ಹೇಳ್ಕೊಂಡ್ ಬಂದ್ಬಿಟ್ರು ಸರ್. ನಿನಗೆ ಮದ್ವೆ ಆಗಿದೆಯಾ? ಆಗಿದೆ ಸರ್. ಎಷ್ಟ್ ಮಕ್ಳು? 2 ಮಕ್ಳು ಸರ್. ಅವು ನಿನ್ ನೋಡಿ ಭಯ ಪಡ್ಕೊಳಲ್ವಾ? ಇಲ್ಲ ಸರ್, ಯಾಕಂತಂದ್ರೆ ನನ್ ಮಕ್ಕಳು ನಾನು ಹೇಳೋ ಅಷ್ಟರಲ್ಲಿ ಸ್ಕೂಲ್ಗೆ ಹೋಗಿರ್ತವೆ, ನಾನ್ ಬರೋ ಅಷ್ಟರಲ್ಲಿ ಮಲ್ಕೊಂಡಿರ್ತವೆ ಸರ್. ನಿನ್ ಹೆಂಡತಿ ನಿನ್ ನೋಡಿದ್ರೆ ಭಯ ಪಡಲ್ವಾ? ಭಯ ಏನ್ ಬಂತು ಸಾ? ಹಿಂಗಿದ್ರೆ ನನ್ನ ಹೆಂಡತಿ ಮೂಡು. ಓ, ಅದಕ್ಕೆ ಇವರಿಬ್ಬರಿಗೂ ಮೂಡ್ ಬಂದು ನೀನ್ ಇಲ್ಲಿ ತಕೊಂಡ್ ಬಂದಿರೋದು. ನೀವು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿನ್ ಕೈ ಕಾಲು ಮುರಿಬೇಕು ಅಂತ ನನಗೂ ಮೂಡ್ ಬರುತ್ತೆ. ಏಯ್, ಓಡ್ಸವಿನ ನಾನು ಮಗನ್ ತಂದು. ಈ ನನ್ನ ಮಗ ಹೇಳೋ ಡೈಲಾಗ್ ಕೇಳಿ ನನಗೆ ಏನೋ ನನಗೆ ಶಂಭು, ಆ ಕೊಲೆಗಾರ ಎಷ್ಟು ಕೊಲೆ ಮಾಡಿದ್ರು ಆ ಕೊಲೆಗಾರನ ನಾವು ಕಂಡಿಡಿಯಕ್ಕೆ ಆಗ್ತಿವಲ್ಲ, ಏನಯ್ಯ ಮಾಡೋದು? ಈ ಸಾಹೇಬರು ನೋಡಿದ್ರೆ ಅವ್ನು ಹಿಡ್ಕೊಮ ಅಂತ ಹೇಳ್ತಿದ್ದಾರೆ. ನಾವ್ ಎಲ್ಲಿಂದ ಹಿಡ್ಕೊಂಬರೋದು? ವಾಂಟೆಡ್ ಲಿಸ್ಟ್ ತಂದು ಬಿಸಾಕ್ಬೇಕಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಓ ಶಂಭು, ಈ ಸ್ಲೇಟ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದಾರಲ್ಲ, ಇವರಲ್ಲೇ ಯಾರಾದ್ರೂ ಒಬ್ರು ಕೊಲೆ ಮಾಡಿರ್ಬೇಕು ಅಂತ ನಮ್ ಸಾಹೇಬರ ಹತ್ರ ನಿಲ್ಲಿಸ್ಬಿಡೋಣ, ಏನಂತೀಯ? ಇವರ ಯಾಕೆ ಅಲ್ಲ ಕಣಯ್ಯ, ಅಯ್ಯೋ ಅಲ್ಲ, ಈ ಸ್ಲೇಟ್ ಇಟ್ಕೊಂಡಿರೋರೆಲ್ಲ ಬರೀ ಪಿಕ್ ಪ್ಯಾಕೆಟರ್ಸು, ಮನೆ ಕಳ್ತನ ಮಾಡೋರು ಕಡೆಯ, ಮನೆ ಕಳ್ತನ ಮಾಡೋರು. ಈ ಕೊಲೆಗಾರನ ನಾನು ಹಿಡಿತೀನಿ, ಆಗ ನಾನು DIG, ನೀನ್ SI, ಗೊತ್ತಾ? ನೀನು DIG, ನಾನು SI. ನಾನೇ ನೀನೇ ಕಣಯ್ಯ. ಶಂಭು, ನಿನಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಒಬ್ಬರ ಮೇಲೆ ಇದೆ. ಯಾರು? ಅದೇ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ರಂಗಣ್ಣ. ಏನೋ ಬೇಡ, ಅಯ್ಯೋ ಇವನೇ ಮೊದಲು ಕೊಲೆಗಾರನ ಹಿಡಿದ್ಬಿಟ್ಟು ಇವನೇ ಪ್ರಮೋಷನ್ ತಗೊಂಡ್ಬಿಟ್ರೆ ಆಮೇಲೆ ನನ್ನ ಗತಿ, ಅಯ್ಯೋ ನಾನು ಬೇಗ ಹಿಡಿಬೇಕು.
ಯಾರು ನೀನು? ಏನ್ ಹೇಳ್ತಿದ್ಯಾ? ನಾನು ಕಾನೇ ಹೇಳು. ಏನು? ನನಗೆ ಭಯ ಆಗ್ತಿದೆ. ಪ್ಲೀಸ್ ಬೇಗ ಬಾರಮ್ಮ. ಹೆಲ್ಪ್ ಮೀ. ನನಗೆ ಭಯ ಆಗ್ತಿದೆ. ಬೇಗ ಬಾರೋ.
ಹೇಳ ಮೇಲೆ ಹೇಳ ಮೇಲೆ ಇನ್ನು ಎಷ್ಟು ಸ್ವಿಮ್ ಮಾಡ್ತಾ ಇದ್ಯಾ ಎದ್ ಬಾರಲ್ಲ ನೋಡಪ್ಪ ನಾನು ನೀನು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೆಲ್ಲ ಮರ್ತು ಬಿಡ ಎದ್ ಬಾರೋ ತಮಾಷೆ ಮಾಡ್ಬೇಡ ಕಣ ನೀರಲ್ಲಿ ಮುಳುಗಿ ಹೋಗ್ಬಿಟ್ನಾ ಮುಳುಗ್ಬಿಟ್ಟ ಹೇಳೋ ಬೆಂಕಿ ಬೇಕಾ ಬೆಂಕಿಲಿ ಯಾರು ಸತ್ತ ಯಾರು ಈಗ ನೀನ್ ಸಾಯ್ತೀಯ ಬಲಾತ್ಕಾರ